ನಮಸ್ಕಾರ ಸ್ನೇಹಿತರೆ, ಇಂಗ್ಲೆಂಡ್ ವಿರುದ್ಧದ ಭರ್ಜರಿ ಗೆಲುವಿನ ಬಳಿಕ ಬದಲಾಯಿತು WTC ಅಂಕಪಟ್ಟಿ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಆವೃತ್ತಿಯಿಂದ ಹೊರಬಿದ್ದ ಇಂಗ್ಲೆಂಡ್ ಅಷ್ಟಕ್ಕೂ ಎರಡನೇ ಟೆಸ್ಟ್ ಪಂದ್ಯ ಗೆದ್ದಾದ ಬಳಿಕ ಬಿಡುಗಡೆಯಾಗಿರುವ ಹೊಸ WTC ಅಂಕಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ? ಇದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ವಿಶಾಖಪಟ್ಟಣಂನ ಡಾಕ್ಟರ್ YS ರಾಜಶೇಖರ್ ರೆಡ್ಡಿ ಅಂಗಳದಲ್ಲಿ ನಡೆದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನ 106 ರನ್ಗಳಿಂದ ಮಣಿಸಿದ ಭಾರತ ಮತ್ತೊಮ್ಮೆ ಗೆಲುವಿನ ಲಯಕ್ಕೆ ಮರಳಿದೆ. ಅಲ್ಲದೆ ಹೈದರಾಬಾದ್ ಟೆಸ್ಟ್ ಸೋಲಿಗೆ ಸೇಡನ್ನ ಸಹ ತೀರಿಸಿಕೊಂಡಿದೆ. ಇದರೊಂದಿಗೆ ಬಹುಮುಖ್ಯವಾಗಿ WTC ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿಯೂ ರೋಹಿತ್ ಪಡೆಗೆ ಭಾರಿ ಲಾಭವಾಗಿದೆ ಬಂಧುಗಳೇ. ಉಭಯ ತಂಡಗಳ ನಡುವಿನ ಸರಣಿಯ ಆರಂಭಕ್ಕೂ ಮುನ್ನವೇ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದ ಭಾರತ ಹೈದರಾಬಾದ್ನಲ್ಲಿ ಆದ ಹೀನಾಯ ಸೋಲಿನ ಬಳಿಕ WTC ಅಂಕಪಟ್ಟಿಯಲ್ಲಿ ಭಾರಿ ಕುಸಿತವನ್ನ ಅನುಭವಿಸಿತು. ಮೊದಲ ಟೆಸ್ಟ್ ಪಂದ್ಯ ಸೋತಾದ ಬಳಿಕ ಟೀಮ್ ಇಂಡಿಯಾವು ನೇರವಾಗಿ 5ನೇ ಸ್ಥಾನಕ್ಕೆ ಕುಸಿದಿತ್ತು ಸ್ನೇಹಿತರೆ. ಇದೀಗ ವಿಶಾಖಪಟ್ಟಣಂ ಟೆಸ್ಟ್ ಪಂದ್ಯದಲ್ಲಿ 106 ರನ್ಗಳ ಭರ್ಜರಿ ಜಯವನ್ನ ಸಾಧಿಸಿರುವ ಟೀಮ್ ಇಂಡಿಯಾವು ಮತ್ತೊಮ್ಮೆ 5ನೇ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಜಿಗಿತವನ್ನ ಕಂಡಿದೆ. ಹೌದು ಸ್ನೇಹಿತರೆ, ಇದೀಗ ICC ಬಿಡುಗಡೆ ಮಾಡಿರುವ ಹೊಸ WTC ಅಂಕಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡುವುದಾದರೆ, ನಂಬರ್ 1 ಸ್ಥಾನದಲ್ಲಿರುವ ಆಸ್ಟ್ರೇಲಿಯಾವು 55 ಗೆಲುವಿನ ಪ್ರತಿಶತದೊಂದಿಗೆ ಅಂಕಪಟ್ಟಿಯಲ್ಲಿ 66 ಅಂಕಗಳನ್ನು ಸಂಪಾದಿಸಿ ಮೊದಲ ಸ್ಥಾನದಲ್ಲಿದೆ. ಇನ್ನು 2ನೇ ಸ್ಥಾನದಲ್ಲಿರುವ ನಮ್ಮ ಟೀಮ್ ಇಂಡಿಯಾವು 52 ಗೆಲುವಿನ ಪ್ರತಿಶತದೊಂದಿಗೆ ಒಟ್ಟು 38 ಅಂಕಗಳನ್ನು ಸಂಪಾದಿಸಿ 2ನೇ ಸ್ಥಾನದಲ್ಲಿದೆ. ಇನ್ನು ಕ್ರಮವಾಗಿ 3ನೇ ಹಾಗೂ 4ನೇ ಮತ್ತು 5ನೇ ಸ್ಥಾನದಲ್ಲಿರುವ ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್ ಹಾಗೂ ಬಾಂಗ್ಲಾದೇಶ ತಂಡಗಳು 50 ಗೆಲುವಿನ ಪ್ರತಿಶತವನ್ನ ಹೊಂದಿವೆ ಮತ್ತು 12 ಅಂಕಗಳನ್ನು ಸಹ ಹೊಂದಿವೆ ಬಂಧುಗಳೇ. ಇನ್ನು 6ನೇ ಸ್ಥಾನದಲ್ಲಿರುವ ಪಾಕಿಸ್ತಾನ ತಂಡವು ಒಟ್ಟು 36 ಗೆಲುವಿನ ಶೇಕಡವಾರು ಹೊಂದಿದ್ದು 22 ಅಂಕಗಳನ್ನು ಸಂಪಾದಿಸಿಕೊಂಡಿದೆ. ಇನ್ನು 7ನೇ ಸ್ಥಾನದಲ್ಲಿರುವ ವೆಸ್ಟ್ ಇಂಡೀಸ್ ತಂಡವು 33 ಗೆಲುವಿನ ಶೇಕಡವಾರು ಹೊಂದಿದ್ದರೆ ಇಂಗ್ಲೆಂಡ್ ತಂಡವು ಬರೀ 25 ಗೆಲುವಿನ ಪ್ರತಿಶತ ಹೊಂದಿದೆ. ಅತ್ತ ಶ್ರೀಲಂಕಾ ತಂಡವು ಇಲ್ಲಿವರೆಗೂ ಒಂದೇ ಒಂದು ಟೆಸ್ಟ್ ಸರಣಿಯನ್ನ ಗೆದ್ದಿಲ್ಲ. ಹೀಗಾಗಿ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನವನ್ನ ಪಡೆದುಕೊಂಡಿದೆ. ಈ ಪಟ್ಟಿಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಬಾಟಮ್ 2 ಅಲ್ಲಿರುವ ಇಂಗ್ಲೆಂಡ್ ಹಾಗೂ ಶ್ರೀಲಂಕಾ ತಂಡಗಳು WTC ಆವೃತ್ತಿಯಿಂದ ಬಹುತೇಕ ಹೊರಬಿದ್ದಿವೆ ಅಂತಾನೆ ಹೇಳಬಹುದು ಬಂಧುಗಳೇ. ನೋಡಿದ್ರಲ್ಲ ಸ್ನೇಹಿತರೆ, ಇಂಗ್ಲೆಂಡ್ ವಿರುದ್ಧದ ಭಾರತದ ಭರ್ಜರಿ ಗೆಲುವಿನ ಬಳಿಕ ಬಿಡುಗಡೆಯಾಗಿರುವ WTCಯ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ಬಹುಶಃ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಬಾರಿಯೂ ಟೀಮ್ ಇಂಡಿಯಾವು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಫೈನಲ್ಗೆ ಸತತವಾಗಿ 3ನೇ ಬಾರಿಯೂ ಎಂಟ್ರಿ ನೀಡಲಿದೆಯಾ ಅನ್ನೋದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.